ಇನ್ನು 2-3 ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರು ಹತ್ರ ಏನೋ ಬಂದಿ ಸಮಸ್ಯೆಗಳು ಆಗಿದೆಯಾ ಇಲ್ವೋ ಸರ್? ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನು ಅದು ಕೊಟ್ಟಿದ್ದಾರೆ ಅಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವ್ರಿಗಿದೆ. ಅದನ್ನು ಸರಿಪಡಿಸ್ತಾರೆ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಕಾದು ನೋಡೋಣ, ಒಂದು 2 ದಿವಸ ಸರಿ ಆಗ್ಬೋದು. ಹಿಂದೆ ಎಲ್ಲ ಸರಿ ಇತ್ತು ಸರ್, ಎಲ್ಲರೂ ಹಿಂದೆಲ್ಲ ಬೇರೆ ಖಾತೆ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ. 1-2 ನಿಮಗೂ ಸಹ ಪ್ರಮೋಷನ್ ಆಗ್ಬೇಕು ಅಂತ ಇಷ್ಟ ಇತ್ತು, ಡಿಸಿಎಂ ಆಗ್ಬೇಕು ಅಂತ, ಅದಕ್ಕೆ ಅವಕಾಶ ಸಿಕ್ಲಿಲ್ಲ. ಇತ್ತು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಸಮಾಧಾನ ತೃಪ್ತಿ ಕೊಡ್ಬೇಕಷ್ಟೇ. ರಾಜೀನಾಮೆ ಯಾಕೆ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ. ಯಾವ್ದು ಇದೆ ಅದು ಮುಂದುವರ್ಸಿದ್ದಾರೆ. ಸಚಿವರುಗಳಲ್ಲಿ ಮೊದಲು ನೊಂದವರು ನೀವು ಸರ್, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಹಾಗಾಗಿ ನಿಮಗೆ ಅಸಮಾಧಾನ, ನೋವು, ಬೇಸರ ಏನೂ ಇಲ್ವಾ ಸರ್? ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಅಲ್ಲೊಂದು ಸಣ್ಣ ನೋವಿದೆ ಅಂತ. ಇಲ್ಲ ಹಂಗೇನಿಲ್ಲ, ಇದ್ದೇ ಇರ್ತದೆ. ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರ ಮುಖ್ಯಮಂತ್ರಿಗಳು. ಮೂರನೇವ್ರು ಯಾರು ಸರ್? ಇನ್ನೂ ಇದೆ, ಇರ್ಬೋದು, ಇನ್ನೂ ಇರ್ಬೋದು. ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡಿರ್ಬೋದು. ವೇಟ್ ಮಾಡೋಣ. ಅಂಥದ್ದೇನು ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಸಮಸ್ಯೆ ನಿವಾರಣೆಗೆ ಸಮನ್ವಯ ಸಮಿತಿ ರಚನೆ ಅಗತ್ಯ ಇದೆ. ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಮುಂದಿನ ಇನ್ನು ನಂತರದ ಪ್ರೊಸೆಸ್. ಈಗ ತಕ್ಷಣ ಏನ್ ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ. ಈಗ ಸಮಸ್ಯೆ ಶುರುವಾಗಿದೆ, ಆಮೇಲೆ ಸಮನ್ವಯ, ಆಮೇಲೆ ನೋಡೋಣ. ಲೇಟ್ ಯಾಕಂದ್ರೆ ಟೇಕ್ ಆಫ್ ಗಿಂತ ಮುಂಚೆನೆ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕ್ ಅಪ್ ಮತ್ತೆ ವಾಪಸ್ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕ್ ಅಪ್ ಆಗದಿಲ್ಲ ಮತ್ತೆ ವಾಪಸ್ ಮತ್ತೆ ಹೊರಡ್ಬೇಕೀಗ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕ್ ಅಪ್ ಆಗುತ್ತೆ ಅಷ್ಟೇ. ಅದ್ರಲ್ಲಿ ಏನಂತದೇನು ವಿಶೇಷ ಇಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕ್ ಅಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ, ಕೊಡ್ತಾರೆ. ಓಕೆ.